ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮದಲ್ಲಿ ವಾಸಿಸುವ ಪೌರ ಕಾರ್ಮಿಕರ ಕಾಲೋನಿಯು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. ಇದರಿಂದ ಜನರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಸುಮಾರು 75 ವರ್ಷಗಳಿಂದ ಈ ಪ್ರದೇಶದಲ್ಲಿ ವಾಸಿಸುತ್ತಿರುವ 65 ಕುಟುಂಬಗಳು ಚರಂಡಿ ವ್ಯವಸ್ಥೆ, ಸರಿಯಾದ ರಸ್ತೆಗಳು ಮತ್ತು ಸ್ಥಿರ ವಿದ್ಯುತ್ ಸೌಕರ್ಯಗಳ ಅಭಾವದಿಂದ ಬಳಲುತ್ತಿದ್ದಾರೆ. ಕಾಲೋನಿಯಲ್ಲಿನ ಅಸ್ವಸ್ಥತೆಯ ಪರಿಸ್ಥಿತಿಯಿಂದ ಅವರ ಆರೋಗ್ಯಕ್ಕೂ ಹಾನಿಯಾಗುತ್ತಿದೆ. ಈ ಸಮಸ್ಯೆಯ ಬಗ್ಗೆ ಪೌರ ಕಾರ್ಮಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 2021-22ರಲ್ಲಿ ನಂಜನಗೂಡು ಮೀಸಲು ವಿಧಾನಸಭಾ ಕ್ಷೇತ್ರದ ಅಂದಿನ ಶಾಸಕ ಹರ್ಷವರ್ಧನ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳು ಪರ್ಯಾಯ ವ್ಯವಸ್ಥೆ ಅಂತ ಹೇಳಿ ಗ್ರಾಮದಿಂದ 2 ಕಿಲೋಮೀಟರ್ ದೂರದಲ್ಲಿ ನಿವೇಶನಗಳನ್ನ ಗುರುತಿಸಿ ಹಕ್ಕು ಪತ್ರಗಳನ್ನ ವಿತರಿಸಿದ್ದಾರೆ. ಆದರೆ ಪೌರ ಕಾರ್ಮಿಕರು ಈ ಸ್ಥಳಕ್ಕೆ ಸ್ಥಳಾಂತರಗೊಳ್ಳಲು ನಿರಾಕರಿಸುತ್ತಿದ್ದಾರೆ. ಅವರು ತಮ್ಮ ಪೂರ್ವಜರ ಕಾಲದಿಂದಲೂ ವಾಸಿಸುತ್ತಿರುವ ಪ್ರದೇಶದಲ್ಲಿಯೇ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು ಅಂತ ಆಗ್ರಹಿಸಿದ್ದಾರೆ. ನಮ್ಮದು ಲಕ್ಷ್ಮೀ ಎಲ್ಲ ಅಲ್ಲಿ ಗಂಟೆ ಇರ್ತದೆ ಜಾಗ. ಅಲ್ಲೊಂದು ಮನೆ ಇತ್ತು, ಅದು ಬಿದ್ದೋಯ್ತು. ಎಲ್ಲ ಬಿದ್ದೋಯ್ತು. ನಮ್ಮದು ಲಕ್ಷ್ಮೀ ಎಲ್ಲ ಅಲ್ಲಿ ಗಂಟೆ ಇರ್ತದೆ ಜಾಗ. ಅಲ್ಲೊಂದು ಮನೆ ಇತ್ತು, ಅದು ಬಿದ್ದೋಯ್ತು. ಎಲ್ಲ ಬಿದ್ದೋಯ್ತು. ఒగ్గు మనిషి నుంచి అన్నట్టు నిద్రంటే మనం అది స్టాండ్ వేసుకోవాలి. ಕೊಡ್ಲಿಲ್ಲ ఒగ్గు మనిషి నుంచి అన్నట్టు నిద్రంటే మనం అది స్టాండ్ వేసుకోవాలి. ಅಲ್ಲಿ ನೋಡ್ಸಲ್ ಮುಂದೆ ಕೋಟಾಲ್ ಎತ್ಕೊಂಡ್ರಿ ಯಾಕೆ ಸರ್
ಏನು ಸೌಲಭ್ಯ ಕೊಟ್ಟಿಲ್ಲ ಸರ್. ಹಕ್ಕುಪತ್ರ ಕೊಟ್ಟು 4 ವರ್ಷ ಹತ್ತತ್ರ ಆಯಿತು. ಹಕ್ಕುಪತ್ರ ಕೊಟ್ಟಾಗ ಬಂದಿದ್ದು ಅಷ್ಟೇ ಸರ್. ಇದುವರೆಗೂ ಯಾರೂ ಬಂದಿಲ್ಲ, ಏನೂ ನೋಡಿಲ್ಲ ಸರ್. ಎಲ್ಲ ಚರಂಡಿ ಎಲ್ಲ ಹಂಗಂಗೆ ಐತೆ. ಮಳೆ ಬಂದಾಗ ಮಾತ್ರ ಒಂದ್ಸತಿ ಬಂದು ವಿಸಿಟ್ ಕೊಟ್ಬಿಟ್ಟು ಹೋಗ್ತಾರೆ ಸರ್. ಅದು ಬಿಟ್ಟು ಇನ್ನೇನು ಇಲ್ಲ ಸರ್. ಮಳೆ ಬಂದರೆ ಮನೆ ಎಲ್ಲ ಸೋರುತ್ತೆ. ಒಂದು ಚರಂಡಿ ವ್ಯವಸ್ಥೆ ಇಲ್ಲ, ಒಂದು ರೋಡ್ ಇಲ್ಲ, ಟಾಯ್ಲೆಟ್ ಅಂತ ಏನಂದ್ರೂ ಏನೂ ಇಲ್ಲ ಸರ್. ಹಕ್ಕುಪತ್ರ ಕೊಟ್ಟು 4 ವರ್ಷ ಆಯಿತು ಸರ್. ಅದ್ರ ಬಗ್ಗೆ ಪಂಚಾಯತಿಲಾಗಲಿ ಎಲ್ಲಾಗಲಿ ಏನೂ ಮಾತೇ ಆಡಿಲ್ಲ ಸರ್. ಈಗ ಮಳೆ ಬಂದ್ರೆ ಮನೆ ಎಲ್ಲ ಸುರಿಯುತ್ತಾ? ಮಳೆ ಬಂದ್ರೆ ಮನೆ ಎಲ್ಲ ಸೋರುತ್ತೆ ಸರ್. ಸುಮಾರು ಮನೆ ಬಿದ್ದೇ ಹೋಗಿದೆ ಸರ್. ನಮ್ಮ ಮನೆ ಒಳಗಡೆ ಎಲ್ಲ ಬಂದು ನೋಡ್ತೀವಿ ಅಂದ್ರೆ ಮನೆಗೆ ನೀರು ಹಾಕಿರ್ತೀವಲ್ಲ ಸರ್, ಅದೆಲ್ಲ ಗೆದ್ದಲು ತಿನ್ಕೊಂಡಿದೆ ನಮ್ಮ ಮನೇಲೆಲ್ಲ. ಅದೆಲ್ಲ ಬಿದ್ದೋಗಿದೆ ಸರ್. ನಾವು ಇಲ್ಲಿ ನೋಡ್ಕೊಂಡು ಮಾತಾಡಂಗಿದ್ದು, ಏನೋ ಚಿಕ್ಕ ಮಗಳು ನೋಡೋದು, ಬರೀ ಸೊಳ್ಳೆ, ಡ್ರೈನೇಜ್ ಕ್ಲೀನ್ ಇಲ್ಲ, ಏನೋ ಡೀಸೆಂಟ್ ಇಲ್ಲ, ಡಿಸಿಪ್ಲಿನ್ ಇಲ್ಲ. ಯಾರು ಆಫೀಸರ್ ಯಾರು ಬರ್ತಾವ್ರೆ, ವರ್ಷಕ್ಕೆ ಒಂದೇ ಸತಿ ಬರೋದು. ಅದು ಮಳೆ ನೀರು ಬಂದು ತುಂಬಿದಾಗ ಬಂದು ಒಂದು ವಿಸಿಟ್ ಕೊಟ್ಬಿಟ್ಟು ಹಿಂಗೆ ಫೋಟೋ ತಗೊಂಡು ಹೋಗ್ತಾರೆ ಅಷ್ಟೇ ಸರ್. ಅದಾದ್ಮೇಲೆ ಬಂದು ಏನು ಅಂತ ಏನು ಕೇಳೋದು ಇಲ್ಲ, ಏನು ಇಲ್ಲ ಸರ್. ಊರೆಲ್ಲ ಕ್ಲೀನ್ ಮಾಡ್ತಾರೆ. ಇದೇ ಏರಿಯಾದ ಪೌರ ಕಾರ್ಮಿಕರೇ ಊರೆಲ್ಲ ಕ್ಲೀನ್ ಮಾಡ್ತಾರೆ. ನಮ್ಮ ಏರಿಯಾ ಕ್ಲೀನ್ ಆಗಿರ್ಬೇಕಲ್ವಾ ಸರ್? ಅದೇ ಇಲ್ಲ ಸರ್. ಯಾರು ಕೇಳೋದೇ ಇಲ್ಲ. ಕೇಳಿದ್ರೆ ನಿಮ್ಗೆ ಜಾಗ ಕೊಟ್ಟಿದ್ದಾರಲ್ವಾ ಅಂತ ಹೇಳ್ತಾರೆ. ಅಲ್ಲಿ ಜಾಗ ಕೊಟ್ಟು ಅಲ್ಲಿ ಮನೆ ಮಾಡ್ಕೊಡೋಗಂಟ ಇಲ್ಲಿ ನಾವು ಚೆನ್ನಾಗಿರ್ಬೇಕಲ್ವಾ ಸರ್? ಇಲ್ಲೊಂದು ಕರೆಕ್ಟಾಗಿ ಕರೆಂಟ್ ವ್ಯವಸ್ಥೆನೂ ಇರಲ್ಲ ಸರ್. ಬಂದು ಹಾಕ್ತಾರೆ, ಲೈಟ್ ಹಾಕ್ತಾರೆ, ಅದು ಒಂದು 3 ದಿನ 4 ದಿನ ಉರಿಯುತ್ತೆ. ಆ ಕಡೆ ಲಾಸ್ಟಲ್ಲಿ ಕರೆಂಟ್ ಕಂಬ ಇದೆ ಸರ್ ಅಷ್ಟೇ. ಲೈಟ್ ವ್ಯವಸ್ಥೆ ಏನಂದ್ರೆ ಏನೂ ಇಲ್ಲ ಸರ್, ಅಷ್ಟೇ ಸರ್. ನಮ್ಮ ಹೆಸರು ಚೆನ್ನಮ್ಮ. ನಾವು 35 ವರ್ಷ ಆಯ್ತು ಇಲ್ಲಿ ಮದುವೆ ಆಗಿ. ಅದ್ರ ಮುಂಚೆಯಿಂದ ನಾವು ನಮ್ಮ ಅತ್ತೆ ಮಾವ ಕಾಲದಿಂದ ಇಲ್ಲೇ ಇದ್ದೀವಿ. ಸುಮಾರು ಒಂದು 60-70 ವರ್ಷ ಆಯ್ತು. ಆವಾಗಿಂದ ಇದೇ ಮನೆಯಲ್ಲಿ ಸಾಯ್ತಾ ಇದ್ವಿ ನಾವು. ಬತ್ತರು ಸರಿಗಿಲ್ಲ, ಹಾವುಗಳು ಬರ್ತದೆ ಇಲ್ಲಿ, ತೇಳುಗಳು ಬರ್ತದೆ, ಎಲ್ಲ ಬರ್ತದೆ ಇಲ್ಲಿ. ಮಕ್ಕಳು ಮರಿ ತಿರುಗಾಡಕ್ಕೆ ಇಲ್ಲ ಇಲ್ಲಿ, ಯಾವುದೇ ಸೌಲಭ್ಯ ಇಲ್ಲ. ಏನಂದ್ರೆ ಏನು ಇಲ್ಲ ಇಲ್ಲಿ. ಈಗ ಮಳೆ ಹೋದ್ರೆ ಏನ್ ಮಾಡ್ತೀರ? ಮಳೆ ಹೋದ್ರೆ ನಮ್ ಬೀದಿಲೋ ಮನ್ಕೋಬೇಕಾಯ್ತದೆ. ಏನ್ ಮಾಡೋದು? ಅಲ್ಲಿ ಸೀಟ್ ಗೀಟ್ ಎಲ್ಲ ಸಿಕ್ಕಿದ್ರೆ ಪೇಪರ್ ಗೀಪರ್ ತಂದು ಹಾಕೊಂಡು ಹಾಸ್ಕತೀವಿ. ನೋಡಲ್ಲಿ ಹೆಂಗಿದ್ದೆ ಅಂತ ಏನ್ ನೋಡ್ತಲ್ಲ ಸರ್. ನಾನು ಆವತ್ತು ಹೋಗಿ ಕೇಳ್ದೆ, ಇಲ್ಲಿ ಹರ್ಷವರ್ಧನ್ ಬಂದಿದ್ರು, ಹರ್ಷವರ್ಧನ್ ದರ್ಶನ ಅವ್ರು ಬಂದಿದ್ರು, ಕೇಳ್ದೆ ಬತ್ತೀವಮ್ಮ ನಿಮ್ ಬೀದಿಗೆ ಅಂದ್ರೆ ಬಂದಿಲ್ಲ. ಗಿಸ ಕೊಟ್ಟ ವಾಸಿ ಮಕ್ಕಳು ನೋಡಿ, ಚಿಕ್ಕ ಮಕ್ಕಳು ಮಾಡ್ಕೊಂಡು ಹೆಂಗೆ ಜೀವನ ಮಾಡೋದು? ಏನ್ ತೀರ್ಮಾನ ನಿಮ್ದು? ನಮ್ ತೀರ್ಮಾನ ಅಂದ್ರೆ ನಮ್ಗೆ ಆ ಮನೆಗಳು ಕೊಟ್ಟಿರೋದಕ್ಕಿಂತ ಆ ಜಾಗಗಳನ್ನ ಅವರು ಯಾವ್ದು ಇದು ಮಾಡಿಲ್ಲ, ತಂದು ಈ ಮನೆನೇ ರೆಡಿ ಮಾಡಿಕೊಟ್ರೆ ನಾವ್ ಇರೋಕೆ ರೆಡಿ. ಇದನ್ನೇ ಸರಿಯಾ? ನಿಮ್ಮ ಹೆಸರೇನಮ್ಮ? ಚೆಲ್ಲಮ್ಮ.